ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ 57, ಪ್ರಭಾವ ಪದ್ಧತಿ 27. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಕನಕ ಸರಿದನೂಪೇ ಕಲ್ಪವೃಕ್ಷಸ್ಯ ಭೂಷ್ಣೋ ಪದಕಿಸಲಯ ಲಗ್ನ ಪಾದುಕೆ ಮಂಜರಿ ತ್ವಿಂ ಪರಿಣತಿ ಮಧುರಾಣಾಂ ಯಾ ಫಲಾನಾಂ ಸವಿತ್ರಿ ವಹಸಿ ನಿಗಮ ಬೃಂದೈಃ ಸಂಪದಂ ಷಟ್ಪದಾನಾಂ. ಓ ಪಾದುಕೆಯೇ, ನೀನು ಕಾವೇರಿ ನದಿಯ ನೀರಿರುವ ಪ್ರದೇಶದಲ್ಲಿ ದಿನೇ ದಿನೇ ಬೆಳೆಯುತ್ತಿರುವ ರಂಗನಾಥನ ಪಾದ ಕಮಲಗಳೆಂಬ ಚಿಗುರಿನಲ್ಲಿ ಸೇರಿಕೊಂಡಿರುವ ಹೂವಿನ ಗೊಂಚಲಾಗಿರುವೆ. ಕೊನೆಯಲ್ಲಿ ಬಲು ರುಚಿಯಾಗಿರುವ ಹಣ್ಣುಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪ್ರಯೋಜನಗಳನ್ನು ಉಂಟು ಮಾಡುವ ನೀನು ವೇದಗಳ ಸಮೂಹವೆಂಬ ಭ್ರಮರಗಳಿಂದ ಸಮೃದ್ಧಿ ಹೊಂದಿರುವೆ ಎಂದು ಪಾದುಕಾದೇವಿಯನ್ನು ಸ್ತುತಿಸಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕನಕಸರಿ ಎಂದರೆ ಕಾವೇರಿ, ಅವಳು ಹೊನ್ನು, ಅವಳು ಪೊನ್ನಿ, ಕಾಮಧೇನು, ಜನರ ಪಾಲಿಗೆ. ಕರುಣೆ ಎಂಬ ಕಡಲಲ್ಲಿ ದಿನೇ ದಿನೇ ವೃದ್ಧಿಯಾಗುತ್ತಿರುವ ರಂಗನಾಥನೆಂಬ ಕಲ್ಪವೃಕ್ಷವೇ ಎಂದಿದ್ದಾರೆ ವೇದಾಂತ ದೇಶಿಕರು. ಊರ್ಧ್ವಮೂಲೋ ವಾಕ್ಶಾಖಃ ಏಷೋಶ್ವತ್ಥಃ ಸನಾತನಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾಃ ಸರ್ವೇ ತದು ನಾತ್ಯೇತಿ ಕಶ್ಚಿನಃ ಏತತ್ ವೈತತ್ ಏತಿ ಕಶ್ಚನಃ ಏತತ್ ವೈತತ್. ಮೇಲ್ಭಾಗದಲ್ಲಿ ಬೇರುಗಳಿರುವ, ಕೆಳಗೆ ಶಾಖೆಗಳು, ಕೊಂಬೆಗಳು, ರೆಂಬೆಗಳು ಇರುವ ಈ ಅಶ್ವತ್ಥವು ಸನಾತನವಾದುದು, ಅದೇ ಪರಿಶುದ್ಧವಾದುದು, ಅದೇ ಬ್ರಹ್ಮ, ಅದೇ ಅಮೃತ ಎಂದು ಹೇಳಲ್ಪಡುತ್ತದೆ. ಎಲ್ಲ ಲೋಕಗಳು ಅದರಲ್ಲಿ ಆಶ್ರಯ ಹೊಂದಿದೆ, ಅದೇ ಇದು ಎಂದು ಕಠೋಪನಿಷತ್ತಿನಲ್ಲಿ ಯಮನು ಪರಬ್ರಹ್ಮನನ್ನು, ಅಂದರೆ ಪರಮಾತ್ಮನನ್ನು ವರ್ಣಿಸುತ್ತಾನೆ. ಭಗವದ್ಗೀತೆಯ 1 ಅಧ್ಯಾಯ ಪೂರ್ತಿ ಈ ವೃಕ್ಷವನ್ನು ತಿಳಿಸಿಕೊಡುತ್ತದೆ. ಇಲ್ಲಿ ಜ್ಞಾನಿಗಳಾದ ವೇದಾಂತ ದೇಶಿಕರು ಸಹ ಭಗವಂತನನ್ನು ಕಲ್ಪವೃಕ್ಷಕ್ಕೂ ಅವನ ಪಾದಗಳನ್ನು ಹಿಡಿದಿರುವ ಪಾದುಕಾದೇವಿಯನ್ನು ಮೃದುವಾದ ತಳಿರುಗಳ ಮಧ್ಯೆ ಅರಳಿ ನಿಂತಿರುವ ಹೂಗಂಚಲುಗಳಂತೆಯೂ ಹೂಗಳಿಂದ ಮಧುಪಾನ ಮಾಡುತ್ತಾ ಮಾಡುತ್ತಾ ಭಗವಂತನನ್ನು, ಪಾದುಕಾದೇವಿಯನ್ನು ಝೇಂಕಾರದಿಂದ ಸ್ತುತಿಸುವ ದುಂಬಿಗಳ ಸಮೂಹವನ್ನು ವೇದಾಂತಗಳಿಗೂ ಹೋಲಿಸಿದ್ದಾರೆ. ಆ ಕಲ್ಪವೃಕ್ಷದ ಫಲಗಳು 4 ವಿಧದ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಎಂದಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕರ್ಮ ಅನಿವಾರ್ಯ. ಅರ್ಥಕಾಮಗಳನ್ನು ಬಿಟ್ಟು ಕರ್ಮ ಮಾಡಲು ಸಾಧ್ಯವಿಲ್ಲ. ಧರ್ಮವನ್ನು ಬಿಟ್ಟು ಸಂಪಾದಿಸಿದ ಅರ್ಥಕಾಮಗಳು ಅನರ್ಥ ತಂದುಕೊಡುತ್ತವೆಯೇ ವಿನಃ ಶ್ರೇಯಸ್ಸನ್ನು ಕೊಡುವುದಿಲ್ಲ. ಮುಕ್ತಿ ದೊರೆಯಬೇಕೆಂದರೆ ಲಕ್ಷ ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬರಬೇಕಾಗುತ್ತದೆ. ಭೂಮಿಯ ಮೇಲಿನ ಚರಾಚರಗಳಲ್ಲಿ ಮನುಷ್ಯನಿಗೆ ಮಾತ್ರ ಜ್ಞಾನ ಸಂಪಾದನೆ ಸಾಧ್ಯ. ಆದ್ದರಿಂದ ಕಾಮ, ಅರ್ಥ, ಧರ್ಮಗಳನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತಂದುಕೊಂಡು ನಡೆದರೆ ಮುಕ್ತಿ ದೊರಕುವುದು ಸುಲಭ. ಸರಳವಾಗಿ ಹೇಳಬೇಕೆಂದರೆ ಕಾಮ ಎಂದರೆ ಆಸೆಗಳು. ಆಸೆಗಳಿಲ್ಲದೆ ಬದುಕಿಲ್ಲ. ಆದರೆ ಅತಿಯಾದ ಆಸೆ, ಕೆಟ್ಟ ಆಸೆಗಳು ಧರ್ಮವಲ್ಲ. ಅರ್ಥ ಎಂದರೆ ಐಶ್ವರ್ಯ. ಮಾನವನು ತನ್ನ ಕರ್ತವ್ಯ ನಿರ್ವಹಿಸಬೇಕಾದಾಗ ಐಶ್ವರ್ಯ, ಹಣ ಸಂಪಾದನೆ ಅನಿವಾರ್ಯ. ಆದರೆ ಮತ್ತೊಬ್ಬರ ಸ್ವತ್ತಿಗಾಗಿ ಆಸೆ ಪಡದೆ, ಪಾಪ ಮಾಡದೆ, ತನ್ನ ಸ್ವಂತ ಶಕ್ತಿಯಿಂದ ಗಳಿಸಿ ಉಪಯೋಗಿಸುವುದು ಧರ್ಮ. ಹಾಗೆ ಗಳಿಸಿದ್ದು ಜಾಸ್ತಿ ಇದ್ದಾಗ ಅದನ್ನು ಸಂಚಯಿಸಿ ಇಟ್ಟುಕೊಳ್ಳುವುದು ಪಾಪ. ಸತ್ಪಾತ್ರರಿಗೆ ದಾನ ನೀಡಬೇಕು, ಸಮಾಜದ ಹಿತಕ್ಕಾಗಿ ಉಪಯೋಗಿಸಬೇಕು, ಅದು ಪುಣ್ಯ. ಹೀಗೆ ಧರ್ಮ ಎನ್ನುವುದು ಆಸೆಗಳ ಮೇಲೆ ಇತಿಮಿತಿಗಳನ್ನು ವಿಧಿಸುತ್ತದೆ. ಐಶ್ವರ್ಯವನ್ನು ಸದುಪಯೋಗ ಮಾಡಬೇಕು ಎನ್ನುತ್ತದೆ. ಇನ್ನು ಧರ್ಮ ಎಂದರೆ 2 ಬಗೆಯದು. ಒಂದು, ಮಾಡಲೇಬೇಕಾದ ಕರ್ತವ್ಯ ಎಂಬ ಧರ್ಮ. ತಂದೆ ತಾಯಿಗಳು, ಆಚಾರ್ಯರು, ಅತಿಥಿಗಳನ್ನು ಗೌರವದಿಂದ ಕಾಣುವುದು, ಹೆಂಡತಿ ಮಕ್ಕಳನ್ನು ಕಾಪಾಡುವುದು, ಸಮಾಜದ ಒಳಿತನ್ನು ಸಂರಕ್ಷಿಸುವುದು ಇತ್ಯಾದಿ. ಇನ್ನೊಂದು, ದಾನ ಧರ್ಮಗಳನ್ನು, ತಪಗಳನ್ನು, ಯಾಗ ಯಜ್ಞಗಳನ್ನು, ಭಗವಂತನ ಪೂಜೆಯನ್ನು, ಸಮಾಜಕ್ಕೆ ಪರೋಪಕಾರವನ್ನು ಮಾಡಿ ಪುಣ್ಯ ಗಳಿಸುವುದು. ಹೀಗೆ ಕಾಮ, ಅರ್ಥ, ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಅನುಷ್ಠಾನಕ್ಕೆ ತಂದರೆ ಮುಕ್ತಿಯ ಪಥ ತನ್ನಿಂದ ತಾನೇ ತೆರೆದುಕೊಳ್ಳುತ್ತದೆ. ಮುಕ್ತಿ ಎಂದರೆ ಜನನ ಮರಣಗಳ ಶೃಂಖಲೆಯಿಂದ ಬಿಡುಗಡೆ, ಅಂದರೆ ವೈಕುಂಠ ಪ್ರಾಪ್ತಿ. ನಾರಾಯಣನ ಲೋಕದಲ್ಲಿ ಶಾಶ್ವತವಾದ ವಾಸ. ಧರ್ಮ ಮತ್ತು ಮೋಕ್ಷಗಳಲ್ಲಿ ಸೂಕ್ಷ್ಮವಾದ ವಿಷಯಗಳಿವೆ. ಜೀವಾತ್ಮನು ಮುಕ್ತಿಪಥವನ್ನು ಕ್ರಮಿಸಲು
ಭಗವಂತನ ಧಾಮವನ್ನು ಸೇರಲು ಅನೇಕ ಜನ್ಮಗಳನ್ನು ಎತ್ತುತ್ತಾನೆ. ಧರ್ಮಪಥದಲ್ಲಿ ಸಾಗುತ್ತಾ ಸಾಗುತ್ತಾ ದೇಹ ಜೀರ್ಣವಾದಾಗ ಅದನ್ನು ಕಳಚಿ ಮತ್ತೊಂದು ದೇಹ ಪ್ರವೇಶಿಸಿ ಮತ್ತೆ ಕಾಮ ಅರ್ಥ ಧರ್ಮಗಳಲ್ಲಿ ತೊಡಗುತ್ತಾನೆ. ಮುಕ್ತಿ ಪಥದಲ್ಲಿ ಮುಂದೆ ಮುಂದೆ ಹೋಗುತ್ತಾನೆ. ಧರ್ಮಪಥದಲ್ಲಿ ನಡೆಯುವ ಮನುಷ್ಯ ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಎಸಗಿದರೆ ಪುಣ್ಯ ಸಂಚಯವಾಗಿ ಫಲಪ್ರಾಪ್ತಿಯಾಗಿ ನಂತರ ಒಂದು ಹಂತದಲ್ಲಿ ಪುಣ್ಯವೆಲ್ಲ ಖರ್ಚಾಗಿ ಅವನ ನಡೆ ಮುಕ್ತಿ ಮಾರ್ಗದಲ್ಲಿ ಹಿಮ್ಮುಖವಾಗುತ್ತದೆ. ಅದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಪುಣ್ಯ ಅಂಟಿಕೊಳ್ಳದೆ ಮುಕ್ತಿ ಮಾರ್ಗದಲ್ಲಿ ಅವನ ಪ್ರಯಾಣ ನಿರ್ವಿಘ್ನವಾಗಿ ಸಾಗುತ್ತದೆ. ರಾವಣಾದಿ ರಾಕ್ಷಸರನ್ನು ನೋಡಿ ತಪಸ್ಸನ್ನು ಮಾಡಿ ಪುಣ್ಯ ಸಂಪಾದಿಸಿದರೂ ಸಲ್ಲದ ವರಗಳನ್ನು ಬೇಡಿ ಪಡೆದು ಅವುಗಳನ್ನು ದುರುಪಯೋಗ ಮಾಡಿ ಲೋಕಕಂಟಕರಾಗಿ ಬದುಕಿದರು. ಅದು ಧರ್ಮ ಎನಿಸಿಕೊಳ್ಳುವುದಿಲ್ಲ. ಮುಕ್ತಿ ಎನ್ನುವುದು ಅಷ್ಟೇ. ಜನನ ಮರಣ ಕಷ್ಟ ಕಾರ್ಪಣ್ಯಗಳಿಗೆ ಹೆದರಿ ಮುಕ್ತಿಯನ್ನು ಬಯಸಬಾರದು. ಭಗವಂತನ ಮೇಲಿನ ಪ್ರೀತಿಯಿಂದ ಅವನ ಸಾನ್ನಿಧ್ಯಕ್ಕಾಗಿ ಹಾತೊರೆದು ಫಲಾಪೇಕ್ಷೆ ಇಲ್ಲದೆ ಧರ್ಮ ಅರ್ಥ ಕಾಮಗಳನ್ನು ಕ್ರಮಿಸಬೇಕು. ಆಗ ದೊರಕುವುದೇ ಆನಂದ, ವೈಕುಂಠ, ಭಗವಂತನ ಸನ್ನಿಧಿಯ ವೈಭೋಗ. ಅದೇ ಪರಮ ಐಶ್ವರ್ಯ. ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುತ್ತದೆ ವೇದ. ನಾವು ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎಂದು. ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕುರಿತು ಉಪನಿಷತ್ತುಗಳು ಮಂತ್ರಗಳು ವಿಸ್ತಾರವಾಗಿ ಹೇಳುತ್ತವೆ. ರಾಮಾಯಣದ ಪಾತ್ರಗಳು ಚತುರ್ವಿಧ ಪುರುಷಾರ್ಥಗಳನ್ನು ಹೇಗೆ ಸಾಧಿಸಬೇಕೆಂದು ತಮ್ಮ ನಡೆ ನುಡಿಯ ಮೂಲಕ ತೋರಿಸಿಕೊಡುತ್ತದೆ. ಮಹಾಭಾರತವು ತನ್ನ ಆಚಾರ ವಿಚಾರಗಳಲ್ಲಿ ಧರ್ಮ ಅಧರ್ಮಗಳ ಅರಿವನ್ನು ಮೂಡಿಸುತ್ತದೆ. ಭಾಗವತವು ಕೃಷ್ಣ ರೂಪದಲ್ಲಿ ಭಕ್ತಿಯ ಮೂಲಕ ಚತುರ್ವಿಧ ಪುರುಷಾರ್ಥಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಭಗವದ್ಗೀತೆಯು 4 ವಿಧದ ಪುರುಷಾರ್ಥಗಳನ್ನು ಅದ್ಭುತವಾಗಿ ವಿವರಿಸುತ್ತದೆ, ಬೋಧಿಸುತ್ತದೆ. ಇನ್ನು 4000 ದಿವ್ಯ ಪ್ರಬಂಧಗಳು ಆಳ್ವಾರುಗಳ ಅನುಭವಾಮೃತದಲ್ಲಿ 4 ವಿಧದ ಪುರುಷಾರ್ಥಗಳನ್ನು ಅದ್ದಿ ತೆಗೆದು ನಮ್ಮ ಬದುಕನ್ನು ಆನಂದಮಯವನ್ನಾಗಿಸುತ್ತದೆ, ಮೋಕ್ಷಕ್ಕೆ ದಾರಿ ತೋರಿಸುತ್ತದೆ. ದೇವಲೋಕದ ಕಲ್ಪವೃಕ್ಷವಾದರೋ ಕೇಳಿದ್ದನ್ನು ಕೊಡುತ್ತದೆ. ಆದರೆ ಭಗವಂತ ಎಂಬ ಕಲ್ಪವೃಕ್ಷವಾದರೋ ಕೇಳಿದವರಿಗೆ ತನ್ನನ್ನೇ ಕೊಟ್ಟು ಬಿಡುತ್ತದೆ. ಮಹಾಭಾರತದ ಯುದ್ಧಕ್ಕೆ ಮುನ್ನ ಸಹಾಯ ಯಾಚಿಸಿ ದುರ್ಯೋಧನ ಅರ್ಜುನ ಇಬ್ಬರೂ ಶ್ರೀಕೃಷ್ಣನ ಬಳಿಗೆ ಬಂದರು. ಆಗ ಶ್ರೀಕೃಷ್ಣ, ನೀವಿಬ್ಬರೂ ನನ್ನ ಬಂಧುಗಳು, ನಾನು ಇಬ್ಬರಿಗೂ ಸಹಾಯ ಮಾಡಬೇಕು. ಒಬ್ಬರು ನನ್ನ ಇಡೀ ಯಾದವರ ಸೈನ್ಯವನ್ನೇ ಆರಿಸಿಕೊಳ್ಳಿ, ಇನ್ನೊಬ್ಬರು ನನ್ನನ್ನು ಮಾತ್ರ ಆರಿಸಿಕೊಳ್ಳಿ, ಆದರೆ ನಾನು ಶಸ್ತ್ರವನ್ನು ಹಿಡಿಯುವುದಿಲ್ಲ ಎಂದನು. ದುರ್ಯೋಧನ ಶ್ರೀಕೃಷ್ಣನ ಬೃಹತ್ತಾದ ಸೈನ್ಯವನ್ನು ಆರಿಸಿಕೊಂಡನು. ಆದರೆ ಅರ್ಜುನನಾದರೋ, ಕೃಷ್ಣ, ನಮಗೆ ನೀನೇ ಬೇಕು, ನೀನು ಸಾಕು, ನೀನು ಶಸ್ತ್ರ ಹಿಡಿಯದಿದ್ದರೂ ಪರವಾಗಿಲ್ಲ ಎಂದನು. ಶ್ರೀಕೃಷ್ಣನು ಪಾಂಡವರಿಗಾಗಿ ದುಡಿದನು. ಪಾಂಡವರ ದೂತನಾಗಿ ಸಂಧಾನಕ್ಕೆ ಹೋದನು. ಅರ್ಜುನನ ರಥ ಓಡಿಸಿದನು. ಅವನ ಕುದುರೆಗಳ ಮೈ ತೊಳೆದು ಮೇವು ಹಾಕಿದನು. ಪಾಂಡವರನ್ನು 11 ಅಕ್ಷೋಹಿಣಿ ಸೈನ್ಯದ ಎದುರು ಗೆಲ್ಲಿಸಿದನು. ಭಗವಂತನೆಂಬ ಕಲ್ಪವೃಕ್ಷದ ಕರುಣೆಗೆ ಸರಿಸಾಟಿಯೇ ಇಲ್ಲ. ಶ್ರೀ ವೇದಾಂತ ದೇಶಿಕರ ಆಶಯ ಇಷ್ಟೇ. ಭಗವಂತನು ಕಲ್ಪವೃಕ್ಷ. ಅವನ ಪಾದಗಳನ್ನು ರಕ್ಷಿಸುತ್ತಿರುವ ಪಾದುಕೆಗಳನ್ನು ಹಿಡಿದರೂ ಸಾಕು. ಆ ಪಾದುಕಾದೇವಿಯೇ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಫಲಗಳನ್ನು ನೀಡುತ್ತಾಳೆ ಎಂದು. ಒಂದು ಚಿಕ್ಕ ಕತೆ ಹೇಳಿ ಈ ಪದ್ಯದ ಅರ್ಥಕ್ಕೆ ಮಂಗಳ ಹೇಳುತ್ತೇನೆ. ಒಂದೂರು. ಒಬ್ಬ ಗೃಹಸ್ಥ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿದ್ದವನು. ಒಳ್ಳೆಯ ವಿದ್ಯಾವಂತ, ಬುದ್ಧಿವಂತ, ಸಂಸ್ಕಾರ ಉಳ್ಳವನು. ಚೆನ್ನಾಗಿ ದುಡಿದು ಆಗರ್ಭ ಶ್ರೀಮಂತನಾಗಿದ್ದ. ಹೆಂಡತಿ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಅಷ್ಟೇ ಅವನ ಜೀವನದ ವ್ಯಾಪ್ತಿಯಾಗಿತ್ತು. ದಾನ ಧರ್ಮ ಪರೋಪಕಾರ ಏನನ್ನೂ ಅವನು ಮಾಡುತ್ತಿರಲಿಲ್ಲ. ತಾನಾಯಿತು, ತನ್ನ ವ್ಯಾಪಾರವಾಯಿತು, ತನ್ನ ಮತ್ತು ತನ್ನ ಕುಟುಂಬದ ಯೋಗಕ್ಷೇಮವಾಯಿತು. ಅಷ್ಟು ಸಾಕಾಗಿತ್ತು ಅವನಿಗೆ. ಸಾಧು ಸಂತರನ್ನು ಕಂಡರೆ ಅವನಿಗೆ ಆಗುತ್ತಿರಲಿಲ್ಲ. ಸೋಮಾರಿಗಳು ಮರುಳು ಮಾಡಿ ಶ್ರೀಮಂತರನ್ನು ಬುಟ್ಟಿಗೆ ಹಾಕಿಕೊಂಡು ಅವರನ್ನು ದೋಚುತ್ತಾರೆ ಎಂಬ ಭಯ ಅವನಿಗಿತ್ತು. ಭಗವಂತನಲ್ಲಿ ನಂಬಿಕೆಯೂ ಇರಲಿಲ್ಲ. ಪುಣ್ಯ ಗಳಿಸುವ ಆಸಕ್ತಿಯಂತೂ ಇರಲೇ ಇಲ್ಲ. ಅವನ ಹೆಂಡತಿ ಮಾತ್ರ ಮಹಾಭಗವದ್ಭಕ್ತೆಯಾಗಿದ್ದಳು, ಹೃದಯವಂತೆಯಾಗಿದ್ದಳು, ದಾನ ಧರ್ಮ ಮಾಡುತ್ತಿದ್ದಳು, ಮಾಡುವ ಆಸೆ ಇತ್ತು. ಆಸ್ತಿ, ಒಡವೆ, ಸೀರೆ, ಐಶ್ವರ್ಯಗಳಿಗಾಗಿ ಆಸೆ ಪಡುತ್ತಿರಲಿಲ್ಲ. ಇದೆಲ್ಲ ನಶ್ವರ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿರಬೇಕು ಎಂದು ಭಾವಿಸಿದ್ದಳು. ಅವಳಿಗೆ ಗಂಡನದೇ ಚಿಂತೆಯಾಗಿತ್ತು. ಎಷ್ಟು ಐಶ್ವರ್ಯ ಗಳಿಸಿದ್ದರೇನು, ಕಿಲುಬು ಕಾಸು ದಾನ ಮಾಡುವುದಿಲ್ಲವಲ್ಲ ಎಂದು ಪರಿತಪಿಸುತ್ತಿದ್ದಳು. ಅವನ ಮನಸ್ಸನ್ನು ಆಧ್ಯಾತ್ಮದ ಕಡೆಗೆ ತಿರುಗಿಸುವ ಅವಳ ಎಲ್ಲ ಪ್ರಯತ್ನಗಳು ನಿಷ್ಫಲವಾಗಿತ್ತು. ಒಮ್ಮೆ ಮಹಾಜ್ಞಾನಿಗಳಾಗಿದ್ದ ಒಬ್ಬರು ಸಾಧುವಿನ ಹತ್ತಿರ ಅವಳು ತನ್ನ ಮನಸ್ಸಿನ ದುಃಖವನ್ನೆಲ್ಲ ತೋಡಿಕೊಂಡಳು. ಆಗ ಅವರು, ನಿನ್ನ ಗಂಡನನ್ನು ಹೇಗಾದರೂ ಮಾಡಿ ನನ್ನ ಬಳಿಗೆ ಕರೆದುಕೊಂಡು ಬಾಮ್ಮ,
ನಾನು ಅವನನ್ನು ಮೋಕ್ಷದ ಕಡೆಗೆ ತಿರುಗಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಸಾಧುವನ್ನು ಭೇಟಿ ಮಾಡಲು ಗಂಡ ಬಡಪೆಟ್ಟಿಗೂ ಒಪ್ಪುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಒಮ್ಮೆ ಅವಳು ಹುಟ್ಟಿದ ಹಬ್ಬ ಹತ್ತಿರ ಬಂದಾಗ ಗಂಡನು ಹೆಂಡತಿಗೆ ಪ್ರೀತಿಯಿಂದ ನಿನಗೇನು ಬೇಕು ಹೇಳು, ಅದನ್ನು ಕೊಡಿಸುತ್ತೇನೆ ಎಂದನು. ಅದಕ್ಕೆ ಅವಳು, ನೀವು ನನಗೇನು ಕಮ್ಮಿ ಮಾಡಿಲ್ಲ, ನಾನು ಕೇಳುವುದೇ ಬೇಡ, ಎಲ್ಲ ತಂದು ಕೊಡುತ್ತಿದ್ದೀರಾ, ಆದರೆ ನನಗೊಂದು ಆಸೆ ಇದೆ, ನೆರವೇರಿಸಿ ಕೊಡುತ್ತೀರಾ ಎಂದಳು. ಏನದು ಎಂದನು. ಆಗ ಅವಳು, ಈ ಊರಿಗೆ ಪರಮಜ್ಞಾನಿಗಳಾದ ಸಾಧು ಒಬ್ಬರು ಬಂದಿದ್ದಾರೆ, ಅವರನ್ನು ನೋಡಲು ಹೋಗೋಣ, ನನ್ನ ಜೊತೆ ಬರುತ್ತೀರಾ ಎಂದು ಕೇಳಿದಳು. ನೀವು ನನ್ನ ಜೊತೆ ಬಂದರೆ ನನಗೆ ಸಂತೋಷವಾಗುತ್ತೆ ಎಂದಳು. ಅವನಿಗೆ ಹೋಗಲು ಇಷ್ಟವಿರಲಿಲ್ಲ, ಹಾಗೆ ಹೆಂಡತಿಯ ಮನಸ್ಸನ್ನು ನೋಯಿಸಲು ಇಷ್ಟವಿರಲಿಲ್ಲ. ಸರಿ, ನಿನಗಾಗಿ ಬರುತ್ತೇನೆ, ನಾನು ಅವರ ಕಾಲಿಗೆ ಬೀಳುವುದಿಲ್ಲ, ಅವರಿಗೆ ಕಿಲುಬು ಕಾಸು ಕೊಡುವುದಿಲ್ಲ ಎಂದನು. ಅಷ್ಟು ಸಾಕಾಗಿತ್ತು ಹೆಂಡತಿ, ಆಗಲಿ ಎಂದಳು. ಅವಳ ಹುಟ್ಟಿದ ಹಬ್ಬದ ದಿನ ಇಬ್ಬರು ಸಾಧುಗಳು ಕುಳಿತಿದ್ದ ಜಾಗಕ್ಕೆ ಬಂದರು. ಅವಳು ಅವರ ಪಾದ ಮುಟ್ಟಿ ನಮಸ್ಕರಿಸಿದಳು. ಇವನು ದೂರದಲ್ಲೇ ಕೈಕೊಟ್ಟಿಕೊಂಡು ನಿಂತಿದ್ದ. ಸಾಧುಗಳು ಅವನನ್ನು ನೋಡಿದರು. ಮುಗುಳ್ನಗುತ್ತಾ ಇಲ್ಲಿ ಬನ್ನಿ ಎಂದು ಕೈ ಸನ್ನೆ ಮಾಡಿದರು. ಇಷ್ಟವಿಲ್ಲದೆ ಇವನು ಅವರ ಬಳಿಗೆ ಹೋದ. ಅವರು ಅವನ ಕೈಗೆ ಒಂದು ಚಿಕ್ಕ ಡಬ್ಬಿಯನ್ನು ಕೊಡುತ್ತಾ, ಇದರಲ್ಲಿ ನನ್ನ ಒಂದು ವಸ್ತು ಇದೆ, ನಾನು ಈ ದಿನ ಬೇರೆ ಊರಿಗೆ ಹೋಗುತ್ತಿದ್ದೇನೆ, ಇದನ್ನು ಜೋಪಾನವಾಗಿಟ್ಟಿರಿ, ಮತ್ತೆ ಭೇಟಿಯಾದಾಗ ತೆಗೆದುಕೊಳ್ಳುತ್ತೇನೆ ಎಂದರು. ವ್ಯಾಪಾರಿಗೆ ಆಶ್ಚರ್ಯವೂ ಯೋಚನೆಯೂ ಆಯಿತು. ಇದರಲ್ಲೇನಿದೆ ಹೇಳಿ, ಸಾಧ್ಯವಾದರೆ ಇಟ್ಟುಕೊಳ್ಳುತ್ತೇನೆ, ನೀವು ಮತ್ತೆ ಬಂದಾಗ ಕೊಡುತ್ತೇನೆ, ನೋಡೋಣ ಎಂದನು. ಆಗ ಆ ಸಾಧುಗಳು, ಇದರಲ್ಲೊಂದು ಕಿಲುಬು ಕಾಸು ಇದೆ, ಅದನ್ನು ಜೋಪಾನವಾಗಿಟ್ಟಿರಿ ಎಂದರು. ಮತ್ತೆ ನಾವಿಬ್ಬರು ಭೇಟಿಯಾದಾಗ ಕೊಡಿ ಎಂದು ಹೇಳಿದರು. ಮುಚ್ಚಳ ತೆಗೆದು ನೋಡಿದಾಗ ಅದರಲ್ಲಿದ್ದುದು ಕಿಲುಬು ಕಾಸೆ. ಆಗಲಿ, ನನ್ನ ಹೆಂಡತಿಗಾಗಿ ನಿಮ್ಮ ಮಾತನ್ನು ನಡೆಸುತ್ತೇನೆ, ಇದನ್ನು ಯಾವಾಗ ಹಿಂದಕ್ಕೆ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದ ವ್ಯಾಪಾರಿ. ಅದಕ್ಕೆ ಸಾಧುಗಳು, ಅಪ್ಪ, ನನ್ನ ಆಯಸ್ಸು ಮುಗಿಯುತ್ತಾ ಬಂದಿದೆ, ಸ್ವರ್ಗದಲ್ಲಿ ಭೇಟಿಯಾಗಿ ಹಿಂದಕ್ಕೆ ತೆಗೆದುಕೊಳ್ಳುತ್ತೇನೆ ಎಂದರು. ಅದನ್ನು ಕೇಳಿ ವರ್ತಕ ವ್ಯಾಪಾರಿ ಹೌಹಾರಿದ. ಬುದ್ಧಿವಂತನಾದ ಅವನಿಗೆ ಅರ್ಥವಾಗಿ ಹೋಗಿತ್ತು, ಒಂದು ಕಿಲುಬು ಕಾಸನ್ನು ಸಾವಿನ ನಂತರ ಜೊತೆಯಲ್ಲಿ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ ಎಂದು. ಅಂದಿನಿಂದ ಅವನು ಬದಲಾದ. ಐಶ್ವರ್ಯ ಗಳಿಸಬೇಕು ನಿಜ, ಆದರೆ ಶೇಖರಿಸಿ ಇಡಬಾರದು. ಸಾವು ಯಾವಾಗ ಬರುತ್ತದೋ ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕು. ಬಿಟ್ಟು ಹೋದ ಹಣವು ಕಳತ್ರ ಪುತ್ರರಿಗೆ ಉಪಯೋಗಕ್ಕೆ ಬರುವುದೋ ಇಲ್ಲವೋ ನಿಶ್ಚಯವಿಲ್ಲ. ಅದಕ್ಕಾಗಿ ಪರೋಪಕಾರವನ್ನು ಮಾಡದೆ, ಪುಣ್ಯವನ್ನು ಗಳಿಸದೆ ಶೇಖರಿಸಿ ಇಡಬಾರದು ಎಂದು ಅವನು ಕಂಡುಕೊಂಡನು. ನಮ್ಮ ಜೀವನದಲ್ಲೂ ನಾವು ಸಾರ್ಥಕವಾಗಿ ಉತ್ಸಾಹದಿಂದ ಹೇಗೆ ಬದುಕಬೇಕು, ಇಹ ಪರಗಳೆರಡಕ್ಕೂ ಸಲ್ಲುವವರಾಗಿ ಬದುಕಬೇಕು ಎಂಬ ತತ್ವ ಹಿತ ಪುರುಷಾರ್ಥಗಳನ್ನು ತಿಳಿಸಿಕೊಡುವಂತಹ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂತೆ ಮಾಡುವಂತಹ ಪದ್ಯವನ್ನು ನಮಗೆ ಕೊಟ್ಟ ಶ್ರೀ ವೇದಾಂತ ದೇಶಿಕರಿಗೆ ನಮೋ ನಮಃ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.